ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕರೆದಿದ್ರು. ಸುಮಾರು 4-5 ತಿಂಗಳಿಗೆ ಒಂದ್ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ. ನಾವು ಏನು ಪ್ರಸ್ತಾವನೆ ಮಾಡಿದ್ರು ಅಂದರೆ, ಮೀಟಿಂಗ್ ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಆಗಿಬಿಟ್ಟಿದ್ರು. ಅಧ್ಯಕ್ಷರನ್ನ ಉಟ್ಕೊಂಡ್ಬಂದು ಯಾರೋ ಪಾಪ ಅಲ್ಲಿ ಕುಳಿಸಿದ್ದಾದ್ಮೇಲೆ ಆಯ್ತಪ್ಪ ಅಂತ ಹೇಳಿದ್ರೆ, ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ, ಈಜುಡಿ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಎಲ್ಲ ಮೀಟಿಂಗಲ್ಲೂ ನಾನು ಕೇಳ್ತಾ ಇರೋದು, ನಮ್ಮ ವಾರ್ಡಿಗೆ ಏನೂ ಕೇಳ್ತಾ ಇಲ್ಲ. ನೀರಿನ ಸಮಸ್ಯೆ, ಈಜುಡಿ ಸಮಸ್ಯೆ ಕೇಳಿ 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 ಸುಸ್ತಾಗೋಗ್ಬಿಟ್ಟೆ. ನನ್ನ ಪಿರಿಯಡೇ ಮುಕ್ತಾಯ ಆಗೋಗಿ ಬಂದುಬಿಡ್ತಾ ಇದೆ. ನೀರಿನ ಸಮಸ್ಯೆನೂ ಬಗೆಹರಿಸೋಕ್ಕಾಗಿಲ್ಲ, ಮತ್ತು ಈಜುಡಿ ಸಮಸ್ಯೆನೂ ಬಗೆಹರಿಸೋಕ್ಕಾಗಿಲ್ಲ. ಅವರವರೇ ಆಚೆ ಹೋಗ್ಬಿಟ್ರು. ಅದೇನು ಅಂತ ಮೀಟಿಂಗ್ಗೆ ಅರ್ಥ ಆಗಲಿಲ್ಲ. ನಮ್ಮ ಜನರ ಸಮಸ್ಯೆನ ಕೇಳಕ್ಕೆ ಬರ್ತೀವಿ, ಆ ಸಮಸ್ಯೆನ ಅಲ್ಲಿ ಹೇಳ್ಕೊಳ್ಳೋಣ ಅಂದರೆ ಅವರವರೇ ಆಡಳಿತ ರುಡೋದವರೇ ಏನು ಮಾಡ್ತಾರೆ, ಅವರವರೇ ಕಿಟ್ಲಾಡ್ಕೊಂಡ್ಬಿಟ್ಟು ಮೀಟಿಂಗ್ ಆಯಿತು ಹೋಗ್ರಿ ಆಚೆ ಅಂತ ಬಿಟ್ಟು ಎಲ್ಲರನ್ನೂ ನಮಗೆ ಆಚೆ ಹಾಕ್ಬಿಟ್ರು. ಇನ್ನೂ ಬೇಕಾದಷ್ಟು ನಮ್ಮ ಚಿಂತಾಮಣಿ ಸಮಸ್ಯೆ ಇದೆ, ಅದನ್ನೆಲ್ಲ ಅಲ್ಲಿ ಬಗೆಹರಿಸೋಣ ಅಂತ ಹೇಳಿದ್ರೆ ಅಧ್ಯಕ್ಷರು ನಮಗೆ ಅವಕಾಶನೇ ಕೊಡಲಿಲ್ಲ. ಆ ಥರ ನಡೀತು ಮೀಟಿಂಗಲ್ಲಿ. ಇನ್ನು ಉಪಾಧ್ಯಕ್ಷರು ಮಾತಕ್ಕೆ ಮುಂಚೆ ತೆಲುಗಲ್ಲಿ ಮಾತಾಡ್ತಾರೆ, ಕಿರ್ಚ್ಕೊಂಡು ಹೇಳ್ತಾನೆ ಇರ್ತಾರೆ ಸರ್ ತೆಲುಗುನಲ್ಲಿ. ನಾನು ಅದಕ್ಕೆ ಹೇಳಿದೆ, ಮೇಡಮ್ ನೀವು ಉಪಾಧ್ಯಕ್ಷ ಆಗಿದ್ದೀರಾ, ನೀವು ದಯವಿಟ್ಟು ಕನ್ನಡ ಮಾತಾಡೋದನ್ನ ಕಲೀರಿ. ನಮ್ಮ ಕರ್ನಾಟಕದ ರಾಜಕೀಯ ಬೇಕು, ನಮ್ಮ ಕರ್ನಾಟಕದ ಊಟ ಬೇಕು, ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡಿಲ್ಲ ಅಂದರೆ ಹೆಂಗೆ ಅಂತೇಳ್ಬಿಟ್ಟು, ಇಲ್ಲ ನಾನು ಮಾತಾಡೋದೇ ಅವರು ಇದು ತೆಲುಗುನಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಅದಕ್ಕೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ದಯವಿಟ್ಟು ಕನ್ನಡ ಕಲಿಯೋಕ್ಕೆ ಕೇಳಿ. ಫಸ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ನಮ್ಮ ರಾಜಕೀಯ ಬೇಕು. ಎಲ್ಲ ತಮಿಳ್ನಾಡಿನಿಂದ ಬಂದು ಇಲ್ಲಿ ರಾಜಕೀಯ ನಡೆಸ್ತಾ ಇದ್ದಾರೆ, ಅದು ಬೇಕು ಅವ್ರಿಗೆ ರಾಜಕೀಯ. ಆದರೆ ಕನ್ನಡ ಕಲಿಯೋದಕ್ಕೆ ಬರ್ತಾ ಇಲ್ಲ. ಉಪಾಧ್ಯಕ್ಷರು ದಯವಿಟ್ಟು ಕನ್ನಡ ಕಲಿಬೇಕು. ಇನ್ನು ಊರಿನ ಸಮಸ್ಯೆ ಬೇಕಾದಷ್ಟಿದೆ, ಅದ್ರ ಪರಿಹರಿಸೋಣ ಅಂದರೆ ಆಗಲಿಲ್ಲ ಸರ್. ನಮಗೆ ಎಲ್ಲ ಆಚೆ ಬಂದು ನಿಂತ್ಕೊಂಡಿದ್ವಿ ನಾವು. ನಗರಸಭೆ ಅಧ್ಯಕ್ಷರು ಎಲ್ಲ ವಾರ್ಡಿನ ಸದಸ್ಯರನ್ನು ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ದರು. ಆ ಸಾಮಾನ್ಯ ಸಭೆ ಕೇವಲ ಅವರೇನು ಅಜೆಂಡನ್ನು ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಕೆ ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ದರು. ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತು ನಮ್ಮ ಸ್ಲಮ್ ಬೋರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯು ಜಿ ಡಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ. ಹಾಗಾಗಿ ಅಧ್ಯಕ್ಷರು ಹೇಳಿದ್ರು, ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ರಿಗೂ ಸಹ ಹೇಳಿದ್ರು. ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರ್ ಆಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು, ಇದು ಕೇವಲ ನವರಂಗಿ ಆಟ. ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ. ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ, ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ. ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ. ಇದು ಯಾರೋ ಒಬ್ಬರು ಮನೆಯಲ್ಲಿ ನಡ್ರಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವರು ಏನು ಕೊಡೋವಂಥ ಟೀ ಕಾಫಿಯನ್ನು ಕುಡಿದುಬಿಟ್ಟು ಜೀ ಉದೂರ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ. ನಮ್ಮ ಸಮಸ್ಯೆಗಳೀಗ ಕೇವಲ 12 ಗಂಟೆ, 11 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆಗೆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. 1 ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ದರು. ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋವಂಥದ್ದು ಇಡೀ ನಗರಕ್ಕೆ ಗೊತ್ತು. ಹಾಗಾಗಿ ಈ ನಗರಕ್ಕೆ ಬಂದಿರತಕ್ಕಂಥ, ಈ ನಗರಸಭೆಗೆ ಬಂದಿರತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ. ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ, ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ,
ನಿಮಗೆ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚ್ಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನುವಂಥದ್ದು ನಿಮಗೂ ಸಹ ಮನಗಂಡಿದೆ. ಹಾಗಾಗಿ ಈ ವಿಚಾರವನ್ನು, ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ, ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ, ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ, ಬೇರೆ ಬೇರೆ ಪಂಚಾಯತಿಗಳಲ್ಲಿ, ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನೋವಂಥಕ್ಕೆ ಇಲ್ಲಿ ದುಡ್ಡಿಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬಯಲಿಗೆಳಿಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ವಿ. ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ದರೆ ಹೈಕೋರ್ಟು ಮತ್ತು ಡಿಸ್ಟಿಕ್ ಕೋರ್ಟಲ್ಲಿರ್ತಕ್ಕಂಥ ವಿಚಾರಗಳನ್ನು ಅದನ್ನೂ ಸಹ ಗಾಳಿಗೆ ತೂರಿ ಅದನ್ನು ಹೈಕೋರ್ಟನ್ನು ಮತ್ತು ಇದನ್ನು ಮಾಡಿರ್ತಕ್ಕಂಥ ಕೀರ್ತಿನೂ ಸಹ ಈ ನಗರಸಭೆಗೆ ಬರ್ತದೆ. ಹಾಗಾಗಿ ಅದರ ದಾಖಲೆ ಸಮೇತ ನಮ್ಮ ನಗರಸಭೆ ಸದಸ್ಯರುಗಳು ವಿಚಾರವನ್ನು ನಿಮಗೆ ಮುಟ್ಟಿಸ್ತಾರೆ.